ಈ ಕೋಟೆ ಕರ್ನಾಟಕ ಅಂತ ಕನ್ನಡ ಅಂತ ಆ ಜನರಿಗೆ ಇದು ತೋರಿಸ್ಬೇಕಂತ ನಾನು ಒಂದು ಮಾತು ಹೇಳಿದ್ದೆ ಅವರಿಗೆ. ಸರ್ ಅದೇ ಥರನೇ ನಾನು ಇಷ್ಟಪಡ್ತೀನಿ. ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಆ ಥರ ಏನಿಲ್ಲ. ಒಂದು ಕನ್ನಡ ಚಿತ್ರ ಗೆಲ್ಲಿಸ್ಬೇಕು, ಒಂದು ಕನ್ನಡ ಚಿತ್ರಗೆ ಮೇಲೆ ತಗೊಂಡೋಗ್ಬೇಕು ಅಂತ ಒಂದು ಆಸೆಯಿಂದ ಏನೋ ಅವರೆಲ್ಲ ಡೈರೆಕ್ಟ್ರು ಇವರೆಲ್ಲ ಸೇರ್ಕೊಂಡ್ಬಿಟ್ಟು ಒಂದು ಕೆಲಸ ಮಾಡ್ತಾರೆ. ಹೀರೋ ಇಸ್ ಸೆಕೆಂಡ್ರಿ, ಬಟ್ ಫಸ್ಟ್ ಕನ್ನಡದಲ್ಲಿ ಕನ್ನಡ ಸಿನಿಮಾ ಗೆಲ್ಲಿಸ್ಬೇಕು, ಆ ಇಡೀ ಇಂಡಿಯಾಗೆ ನಾವು ಒಂದು ಹೆಮ್ಮೆಯಾಗಿ ಮುಂದೆ ಬರಬೇಕು ಅಂತ ನಮ್ಮದು ಒಂದು ಆಸೆ. ಆವಾಗಲೂ ಹೇಳಿದೆ, ನಾನು ಕೋಚಿಂಗ್ ಎಲ್ಲೂ ತೊಗೊಂಡಿಲ್ಲ, ಸಿನಿಮಾ ನೋಡಿ ಬೆಳೆದಿರೋದು ನಾವು. ಏನು ನಮಗೆ ಟಚ್ ಆಗುತ್ತೆ ಅದೇ ಬರಬೇಕು ಅಂತ. ಸೊ ಇಟ್ ಈಸ್ ಜಸ್ಟ್ ನಾನು ಟ್ರೈ ಮಾಡ್ತಾ ಇದ್ದೀನಿ ಆ ಥರ ಮಾಡೋಕ್ಕೆ. ದೇವರಿದ್ದಾನೆ, ಜನ ಇದ್ದಾರೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ News15. ನಾನು ಖುಷ್ಪುರಾಣಿ. ವೀಕ್ಷಕರೇ, ಇವತ್ತು ನಾನು ಇಲ್ಲಿ ಅಮರೀಶ್ ಸ್ಟೇಡಿಯಂನಲ್ಲಿ ಇದ್ದೀನಿ, ಚಾಮರಾಜಪೇಟೆಯ. ವೀಕ್ಷಕರೇ, ಇವತ್ತು ನಮ್ಮ ಜೊತೆಗೆ ಸೂಪರ್ ಅಪ್ಕಮಿಂಗ್ ಹೀರೋ ನಮ್ಮ ಜೊತೆಗಿದ್ದಾರೆ. ಬಟ್ ಏನು ಅಂತ ಅದು ಆಮೇಲೆ ಹೇಳ್ತೀನಿ. ವೀಕ್ಷಕರೇ, ಇವತ್ತು ಇಲ್ಲಿ ಒಂದು ಮೂವಿಯ ಒಂದು ಪೋಸ್ಟರ್ ರಿಲೀಸ್ ಆಗಿದೆ. ಸೊ ಇಲ್ಲಿ ಇಡೀ ತಂಡ ಪ್ರೊಡಕ್ಷನ್ ಅಥವಾ ಯಾರ ಈ ಗ್ರೂಪ್ನಲ್ಲಿ ಇದ್ರು ಎಲ್ಲರೂ ಬಂದಿದ್ರು. ಬಟ್ ಇದೇ ಥರ ಮೇನ್ ಲೀಡ್ ಹೀರೋ ಇವತ್ತು ನಮ್ಮ ಜೊತೆ ಇದ್ದಾರೆ. ವೀಕ್ಷಕರೇ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಅವ್ರ ಹೆಸರು ಕಿಜರ್ ಅಹಮದ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಇನ್ನೊಂದು ಏನಂದರೆ, ಇವರು ಈ ಮೂವಿ ಅಲ್ಲದೆ ಇವ್ರು ಪೊಲಿಟಿಕಲ್ ಲೈಫ್ನಲ್ಲಿನೂ ಇದ್ದಾರೆ. ಇವರು ಚಾಮರಾಜಪೇಟೆಯಲ್ಲಿ ತುಂಬ ವರ್ಷದಿಂದ ಸಮಾಜ ಸೇವೆನೂ ಮಾಡ್ತಿದ್ದಾರೆ. ಸೊ ಬನ್ನಿ ಇವ್ರ ಜೊತೆ ಮಾತಾಡೋಣ. ಸರ್ ನಮಸ್ಕಾರ. ಮೂವಿದು ಪೋಸ್ಟರ್ ರಿಲೀಸ್ ಆಗಿದೆ. ಪೋಸ್ಟರ್ನಲ್ಲಿ ಸರ್ ಏನು ನೀವು ಕೂತಿದ್ದೀರಾ, ತುಂಬ ಚೆನ್ನಾಗಿದೆ ಪೋಸ್ಟರ್, ಇಡೀ ತಂಡ ಬಂದಿದ್ರು ಸರ್. ಸೊ ಹೇಗೆ ಸರ್ ನಿಮ್ಮ ಮೂವಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ತುಂಬ ತುಂಬ ಥ್ಯಾಂಕ್ಸ್ ಇಷ್ಟೆಲ್ಲ ನೀವು ಹೇಳಿದ್ದಕ್ಕೆ. ಅದು ದೇವ್ರದ್ದು ಒಂದು ಆಶೀರ್ವಾದ ಅಂತ ಹೇಳಬೇಕು. ನಮ್ಮ ಅಪ್ಪ ಅಮ್ಮ ಅವ್ರದ್ದು ಒಂದು ಎಲ್ಲೋ ಒಂದು ಕಡೆ ಅದು ದೈವಶಕ್ತಿ ಅಂತ ಹೇಳ್ಬೋದು. ತಳ್ಕೊಂಡು ಬಂದಿದೆ. ನಾನು 2ನೇ ಸಿನಿಮಾ ಮಾಡ್ತಾ ಇರೋದು. ಮೊದಲನೇ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ನಲ್ಲಿದೆ. ಇದು ಸೆಕೆಂಡ್ ಸಿನಿಮಾ ಪೋಸ್ಟರ್ ಈವೆಂಟ್ಗೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಎಲ್ಲ ಮಾಧ್ಯಮದವರಿಗೆ ನಿಮ್ಮ ಮುಖಾಂತರ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ನೀವು ಪೊಲಿಟಿಕಲ್ ಲೈಫ್ನಲ್ಲಿನೂ ಇದ್ದೀರಾ, ಚಾಮರಾಜಪೇಟೆಯಲ್ಲಿ ತುಂಬ ಕೆಲಸ ಮಾಡ್ತಾ ಇದ್ದೀರಾ, ಹಾಗೂ ನಿಮಗೆ ಕಾಂಗ್ರೆಸ್ನಲ್ಲಿ ಒಂದು ಸ್ಥಾನಮಾನವೂ ಇದೆ. ಸೊ ಸರ್, ಇದು ಫಿಲ್ಮ್ ಇಂಡಸ್ಟ್ರಿನಲ್ಲಿ ರುಚಿ ಸರ್ ಹೇಗೆ? ಮೇಡಮ್, ಹುಟ್ದಾಗಿಂದ ನಾವು ಕನ್ನಡ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ. ನಾವು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ, ಮತ್ತು ನಮ್ಮದು ವಿಶ್ವವರ್ಧನ್ ಸರ್, ಅಂಬರೀಷ್ ಆಗಿರಲಿ, ಮತ್ತು ಹೊಸ ಜನ್ರೇಷನ್ ಬಂದು ನಮ್ಮ ಶಿವಣ್ಣ ಇದ್ದಾರೆ. ಹಾಗೆಯೇ ನಮ್ಮ ತುಂಬ ಆತ್ಮೀಯವಾದ ಒಂದು ಯಂಗ್ಸ್ಟರ್ ಯೂತ್ಗೆ ಒಂದು ಐಕಾನ್ ಆಗಿರುವ ನಮ್ಮ ಯಾವಾಗಲೂ ಸದೈವಾಗಲೂ ನಮ್ಮ ಹೃದಯದಲ್ಲಿ ಇರ್ತಾರೆ ನಮ್ಮ ಅಪ್ಪು ಸರ್. ಅವ್ರಿಗೆ ನಾವು ನೋಡ್ಕೊಂಡು ಬಂದಿರೋದು ಒಂದು ಕಲೆಕ್ಷನ್ ಅಂತ ಹೇಳ್ಬೋದು. ಐ ಆಮ್ ನಾಟ್ ಸೋ ಗ್ರೇಟ್ ಆ್ಯಕ್ಟರ್ ನಾಟ್ ಕಂಪೇರಿಂಗ್ ಅವ್ರ ಜೊತೆ, ನಾನು ಏನು ಕಂಪೇರ್ ಇಲ್ಲ. ಬಟ್ ಎಲ್ಲೋ ಒಂದು ಕಡೆ ಆ ಕಲಾವಿದ ಇದೆ ಅಂತ ನಮ್ಮ ಡೈರೆಕ್ಟರ್ಸ್ ನನಗೆ ಹೇಳ್ತಾ, ನನಗೆ ಅವರು ಕುತೂಹಲ ಒಂದು ಮಾಡಿಸಿ, ನನಗೆ ಮನಸ್ಸಿಗೆ ಒಂದು ನೀನು ಇದೆಯಾ, ನೀನು ಮಾಡ್ಬೋದು, ನಿನ್ನೊಂದು ಕಲೆ ಇದೆ ಅಂತ ನನಗೆ ಇದು ಮಾಡಿದ್ದಕ್ಕೆ ನಾನು ಮಾಡಿದೆ. ಅದು ನೋಡಿ ನಮ್ಮ ಬೇರೆ ಡೈರೆಕ್ಟರು, ಬೇರೆ ಪ್ರೊಡ್ಯೂಸರು, ಬ್ಯಾನರ್ ಅವರು ನನಗೆ ಅಪ್ರೋಚ್ ಮಾಡಿ ಈ ಆಪರ್ಚುನಿಟಿ ಕೊಟ್ಟಿದ್ದಾರೆ. ದೇವರಿದ್ದಾರೆ ಇನ್ಶಾಲ್ಲ. ಸರ್, ನೀವು ಇಲ್ಲಿ ಪ್ರೆಸ್ ಮೀಟ್ ಆಯಿತು, ನಿಮ್ಮ ಪ್ರೋಗ್ರಾಮ್ನಲ್ಲಿ ಯಾರೋ ಒಬ್ಬರು ಕೇಳಿದ್ರು, ಸರ್ ಎಲ್ಲಿ ನೀವು ಕೋಚಿಂಗ್ ತಗೊಂಡಿದ್ದೀರಾ ಏನಂತ, ಅದ್ರ ಬಗ್ಗೆ ಏನು ಹೇಳ್ತೀರಾ? ನಾನು ಫಸ್ಟೇ ಹೇಳಿದೆ ಮೇಡಮ್, ಆವಾಗಲೂ ಹೇಳಿದೆ, ನಾನು ಕೋಚಿಂಗ್ ಎಲ್ಲೂ ತೊಗೊಂಡಿಲ್ಲ, ಸಿನಿಮಾ ನೋಡಿ ಬೆಳೆದಿರೋದು ನಾವು. ನಾನು ಒಂದು ಸಾಂಗ್ ನನಗೆ ಆ್ಯಪ್ನ ಇದೆ. ನಾನು ದೂರದರ್ಶನ್ ಬರ್ತಾಯಿದ್ದೆ ಅವಾಗ. ಮೇ ಬಿ ನಾನು ಏನು 7th ಸ್ಟ್ಯಾಂಡರ್ಡ್ 5th ಇರಬೇಕು, ಮೇ ಬಿ 5th ಸ್ಟ್ಯಾಂಡರ್ಡ್ ಇರಬೇಕು ನಾನು. ಅವಾಗ ವಿಷ್ಣುವರ್ಧನ್ ಸರ್ದು ಒಂದು ಮೂವಿ ಇತ್ತು, ಅದು ನಾಗರಹಾವು ಅಂತ. ಅದು ಸಾಂಗ್ ತುಂಬ ಇದಿದೆ, ಹಾವಿನ ದೇಶ 12 ವರ್ಷ ಅಂತ ಆ ಸಾಂಗ್. ಅದು ನೋಡಿ, ಅದು ಆಮೇಲೆ ಇವ್ರದ್ದು ರಾಜ್ಕುಮಾರ್ ಸರ್ ಅವ್ರ ಸುಮಾರು ಮೂವಿಗಳಿದೆ. ಆಮೇಲೆ ಆ ಥರನೇ ನಮ್ಮ ಶಿವಣ್ಣಂದು ಮೂವಿಗಳಿದೆ. ಆಮೇಲೆ ಅಪ್ಪು ಸರ್ದು ಒಂದು ಮೂವಿಗಳಿದೆ. ಸೊ ಅದು ನಾವೆಲ್ಲ ನೋಡಿ ನಮಗೆ ಲೈಫ್ನಲ್ಲಿ ಒಂದು ಪಾರ್ಟ್ ನಮ್ಮದ್ರಲ್ಲಿ ಇದೆ. ಸರ್, ಆ್ಯಕ್ಟಿಂಗ್ ಈಸ್ ನಥಿಂಗ್ ಬಟ್ ಏನು ನಾವು ಮನಸ್ಸಿಗೆ ಏನು ನಮಗೆ ಟಚ್ ಆಗುತ್ತೆ ಅದೇ ಬರಬೇಕು ಅಂತ. ಸೊ ಇಟ್ ಈಸ್ ಜಸ್ಟ್ ನಾನು ಟ್ರೈ ಮಾಡ್ತಾಯಿದ್ದೀನಿ ಆ ಥರ ಮಾಡೋಕ್ಕೆ. ದೇವರಿದ್ದಾನೆ, ಜನ ಇದ್ದಾರೆ, ಚೆನ್ನಾಗಿ ಇಷ್ಟ ಆಗಲಿ, ಕಷ್ಟಪಟ್ಟು ಮಾಡ್ತಾಯಿದ್ದೀವಿ ತುಂಬ.
ನಮ್ಮೆಲ್ಲ ಸಹಕಾರ ಬೇಕು ಅಂತ, ಸಪೋರ್ಟ್ ಬೇಕು ಅಂತ, ಹೊಸ ಕಲಾವಿದ ಅಂತ. ಆಮೇಲೆ ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಆ ಥರ ಏನಿಲ್ಲ. ಒಂದು ಕನ್ನಡ ಚಿತ್ರ ಗೆಲ್ಲಿಸ್ಬೇಕು, ಒಂದು ಕನ್ನಡ ಚಿತ್ರಗೆ ಮೇಲೆ ತೊಗೊಂಡೋಗ್ಬೇಕು ಅಂತ ಒಂದು ಆಸೆಯಿಂದ ಏನೋ ಅವರೆಲ್ಲ ಡೈರೆಕ್ಟ್ರು ಇವರೆಲ್ಲ ಸೇರ್ಕೊಂಡ್ಬಿಟ್ಟು ಒಂದು ಕೆಲಸ ಮಾಡ್ತಾಯಿದ್ದಾರೆ. ನಾನು ಅದಕ್ಕೆ ಒಂದು ಭಾಗಿಯಾಗಬೇಕು ಅಂತ ಅಷ್ಟೇ ನಾನು ಮಾಡ್ತಾಯಿದ್ದೀನಿ. ಹೀರೋ ಈಸ್ ಸೆಕೆಂಡ್ರಿ, ಬಟ್ ಫಸ್ಟ್ ಕನ್ನಡದಲ್ಲಿ ಕನ್ನಡ ಸಿನಿಮಾ ಗೆಲ್ಲಿಸ್ಬೇಕು, ಇಡೀ ಇಂಡಿಯಾಗೆ ನಾವು ಒಂದು ಹೆಮ್ಮೆಯಾಗಿ ಮುಂದೆ ಬರಬೇಕು ಅಂತ ನಂದು ಒಂದು ಆಸೆ ಹೇಳ್ಬೋದು, ಒಂದು ಇದು ಹೇಳ್ಬೋದು, ನಂದು ಒಂದು ಗುರು ಇದು ಅಂತ ಹೇಳ್ಬೋದು ನೀವು. ಸರ್, ಇವಾಗ ನೀವು ಕೋಚಿಂಗ್ ತಗೊಂಡಿಲ್ಲ, ಬಟ್ ಇನ್ ಪರ್ಸ್ನಲ್ ಲೈಫ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಬಟ್ ಸರ್, ನಿಮ್ಮ ಫಸ್ಟ್ ಮೂವಿನಲ್ಲಿನೂ ನೀವು ಹೀರೋ ಆಗಿದ್ದೀರಾ, ಸೆಕೆಂಡ್ ಮೂವಿನಲ್ಲಿನೂ ಹೀರೋ ಆಗಿದ್ದೀರಾ. ತುಂಬ ಜನಕ್ಕೆ ಈ ಥರ ಚಾನ್ಸ್ ಸಿಗೋದೇ ಇಲ್ಲ. ಒಂದೇ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಇಟ್ಸ್ ಆಲ್ ಡೆಸ್ಟಿನಿ ಮೇಡಮ್. ಡೆಸ್ಟಿನಿ ಅಂದರೆ ಇಲ್ಲಿ ಬರೆದಿದ್ರೆ ಯಾರು ತಡೆಯೋಕ್ಕಾಗಲ್ಲ. ಸುಮಾರು ಜನ ಏನು ಮಾಡ್ತಾರೆ ಅಂದರೆ ನಿಮಗೆ ತುಳಿಯೋಕ್ಕೆ ಬರ್ತಾರೆ. ತುಂಬ ಜನ ಅಂದರೆ ತುಳಿಯೋಕ್ಕೆ ಬರ್ತಾರೆ. ನೀವು ಯಾವ ಬೆಳವಣಿಗೆ, ನೀವು ಎಲ್ಲಿ ಒಂದು ಮೆಟ್ಲು ಹತ್ತಿದ್ರೆ 4 ಜನ ನಿಮಗೆ ತುಳಿಯೋರು ಬರ್ತಾರೆ. ಬಟ್ ಇಂಗ್ಲೀಷ್ನಲ್ಲಿ ಒಂದು ಸೇಯಿಂಗ್ ಇದೆ, ಗಾಡ್ಸ್ ಪ್ಲ್ಯಾನ್ ಈಸ್ ಡಿಫ್ರೆಂಟ್. ನಾವು ಏನಾದರೂ ಮಾಡ್ಕೊಳ್ಳಿ, ಆ ಭಗವಂತ ನೀವು ನಿಂತ್ಕೊಂಡ್ರೆ ಯಾವನು ತಡೆಯೋಕ್ಕಾಗಲ್ಲ. ಸರ್, ಡೈರೆಕ್ಟರ್ಸ್, ಕೋ-ವರ್ಕರ್ಸ್, ನಿಮ್ಮ ಟೀಮ್ ಬಗ್ಗೆ ಏನು ಹೇಳೋಕ್ಕೆ ಬಯಸ್ತೀರಾ ಸರ್? ಆಲ್ ಆರ್ ಫ್ರೆಂಡ್ಲಿ ಮೇಡಮ್. ತುಂಬ ಒಂದು ಫ್ಯಾಮಿಲಿ ವಾತಾವರಣ ಇದೆ. ಒಂದು ತುಂಬ ಚೆನ್ನಾಗಿ ಒಂದು ಹೆಲ್ದಿ ಏನಿದೆ, ಒಂದು ಫ್ಯಾಮಿಲಿ ಥರ ಏನಿದೆ. ನಮ್ಮ ಡೈರೆಕ್ಟರ್ ಸರ್ ತುಂಬ ಈಸ್ ವೆರಿ ಫ್ರೆಂಡ್ಲಿ ಆ್ಯಕ್ಚುಲಿ. ನಾಟ್ ಈವನ್ ನನ್ನ ಗುರು ಥರ ಅವರು. ನನ್ನ ಫಿಲ್ಮ್ ನನಗೆ ತುಂಬ ಅಸಿಸ್ಟ್ ಮಾಡಿದ್ರು. ಅವ್ರು ಸ್ವಲ್ಪ ನನಗೆ ಹೇಳಬೇಕಂದ್ರೆ ಆ್ಯಕ್ಚುಲಿ ಅದು ಹೇಳಬಾರ್ದು ಆನ್ ರೆಕಾರ್ಡ್ಸ್, ಬಟ್ ಐ ವಾಂಟ್ ಟು ಹಿ ಸೆಡ್ ನಾಟ್ ಟು ಸೇ ದಟ್. ಅದಕ್ಕೆ ಹೇಳ್ತೀನಿ, ಅವ್ರು ನನಗೆ ಸ್ವಲ್ಪ ನನ್ನ ಬಿಗಿನಿಂಗ್ ಕರಿಯರ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಫಿಲ್ಮ್ 2-3 ಸೀನ್ 4 ಸೀನ್ ಅವರೇ ನನಗೆ ಹೇಳ್ಕೊಟ್ಟಿದ್ದು, ಈ ಥರ ಮಾಡಬೇಕು, ಈ ಥರ ಮಾಡ್ತಾಯಿದ್ದು. ನನ್ನ ಸ್ಕ್ರೀನ್ ಫಸ್ಟ್ ಗುರು. ಆದರೆ ಆನ್ ಸ್ಕ್ರೀನ್ ಇಬ್ಬರಿದ್ದಾರೆ, ಒಂದು ರಾಮ್ ಭರದ್ರನ್ ಸರ್ ಇದ್ದಾರೆ, ಮತ್ತು ಆ ಥರನೇ ಇವರು ನಮ್ಮ ಸೀನು ಸರ್ ಇದ್ದಾರೆ, ಈ ಫಿಲ್ಮ್ ಡೈರೆಕ್ಟರ್ ಯಾರಿದ್ದಾರೆ. ಇಬ್ಬರೇ ಮುಖ್ಯ ಕಾರಣ ನಾನು ಈ ಫೀಲ್ಡ್ಗೆ ಬರೋಕ್ಕೆ. ಸರ್, ಆ್ಯಸ್ ವಿ ಸೀನ್, ಹೀರೋಸ್ ಇದ್ದರೆ ಅವ್ರದ್ದು ಒಂದು ಡಿಫ್ರೆಂಟ್ ಡಿಮ್ಯಾಂಡ್ ಇರುತ್ತೆ. ಶೂಟಿಂಗ್ ಅಲ್ಲಿರಬೇಕು, ಔಟ್ ಆಫ್ ಕಂಟ್ರಿನಲ್ಲಿ ಇರಬೇಕು ಈ ಥರ. ಬಟ್ ಅಲ್ಲಿ ಯಾರು ಡೈರೆಕ್ಟರ್ಸ್ ಅವರು ಇದ್ದಾರೆ, ಅವ್ರೇನು ಹೇಳಿದ್ರು, ಇಲ್ಲ ಬೆಂಗಳೂರಿನಲ್ಲೇ ಆಗ್ತಿದೆ ಅಂತ. ಸರ್, ನಿಮ್ಮ ಕಡೆಯಿಂದ ಏನಾದರೂ ಡಿಮ್ಯಾಂಡ್ ಸರ್ ಅವ್ರಿಗೆ? ನಾನು ಒಂದೇ ಹೇಳಿದವ್ರಿಗೆ, ಸರ್ ನನ್ನ ಕರ್ನಾಟಕ, ನನ್ನ ಬೆಂಗಳೂರು, ನಂದು ಏರಿಯಾ ನಮ್ಮ ಏರಿಯಾ ಏನಿದೆ ನಾವು ಅದೇ ತೋರಿಸ್ಬೇಕು, ಅದೇ ಎಲ್ಲರಲ್ಲೇ ಮಾಡೋಣ ನಾವು. ಅದು ಬೇರೆ ಕಂಟ್ರಿಗೆ ಹೋಗಿ ಬೇರೆ ಕಂಟ್ರಿಗೆ ಮಾಡಿದ್ರು ನಮ್ಮ ಒಳಗಡೆ ಏನಿದೆ ನಮ್ಮದು ಎಲ್ಲ ಇಂಡಿಯಾಗೆ ಗೊತ್ತಾಗಬೇಕು. ನಮ್ಮ ಒಂದು ಏನು ನಾವು ಕಟ್ಟಿದ್ದೀವಿ ಕೋಟೆ, ಕರ್ನಾಟಕ ಅಂತ, ಕನ್ನಡ ಅಂತ, ಆ ಜನರಿಗೆ ಇದು ತೋರಿಸ್ಬೇಕಂತ ನಾನು ಒಂದು ಮಾತು ಹೇಳಿದ್ದೆ ಅವ್ರಿಗೆ. ಸರ್, ಅದೇ ಥರನೇ ನಾವು ಮಾಡೋಣ ಅಂತ ಅವರು ತುಂಬ ಖುಷಿಯಾದರು ಈ ಮಾತಿಗೆ. ಸರ್, ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಮೂವಿ ಬಗ್ಗೆ ಏನು ನಾನು ಕೇಳಿಲ್ಲ ಸರ್. ಸೊ ಮೂವಿ ಬಗ್ಗೆ ಸ್ಟೋರಿ ಸ್ವಲ್ಪ ಏನಿದೆ ಹೇಳಿ ಸರ್. ಮೇಡಮ್, ನೀವು ಥಿಯೇಟ್ರಿಗೆ ಬಂದು ನೋಡಬೇಕು. ಇಲ್ಲ, ಫ್ಯಾನ್ಸ್ ವೇಟ್ ಮಾಡ್ತಾ ಇರ್ತಾರಲ್ಲ, ಏನಿರ್ಬೋದು, ಕ್ರೈಮ್ ಥ್ರಿಲ್ಲರ್? ಮೇಡಮ್, ಇದು ಒಂದು ಕ್ರೈಮ್ ಥ್ರಿಲ್ಲರ್. ಸಬ್ಜೆಕ್ಟ್ ತುಂಬ ಚೆನ್ನಾಗಿದೆ. ನನ್ನ ಸಿನಿಮಾ ಅಂತ ಹೇಳ್ತಾ ಇಲ್ಲ ಇದು. ಆ್ಯಕ್ಚುಲಿ ಒಂದು ಸಿನಿಮಾ ಫ್ಲಾಟ್ ಏನಿದೆ ತುಂಬ ಚೆನ್ನಾಗಿದೆ. ಒಂಥರ ಡಿಫ್ರೆಂಟಾಗಿ ಅವರು ಏನು ಆಲೋಚನೆ ಮಾಡಿದ್ದಾರೆ ಆ ಪೇಪರ್ನಲ್ಲಿದೆ, ಅದು ಸ್ಕ್ರೀನ್ ಮೇಲೆ ತೊಗೊಂಬರೋದು ನಮ್ಮದೆಲ್ಲ ನಟರದು ಒಂದು ಪ್ರಯತ್ನಗಳು ನಾವು ಮಾಡೋಣ ಅಂತ ಬಯಸ್ಕೊಂಡು ಮಾಡ್ತೀವಿ. ಬಟ್ ಇದು ಸ್ಟೋರಿ ಬಂದುಬಿಟ್ಟು ಒಂದು ಕ್ರೈಮ್ ಥ್ರಿಲ್ಲರ್ ಸ್ಟೋರಿ ಮೇಡಮ್. ಓಕೆ ಸರ್, ನಿಮ್ಮ ವ್ಯೂವರ್ಸ್, ಫ್ಯಾನ್ಸ್ನ ಲಾಸ್ಟ್ ಏನು ಮೆಸೇಜ್ ಕೊಡ್ತೀರಾ ಸರ್? ನೋಡಿ, ನಾನು ಹೊಸಬ್ಬ ಅಂತ ಇಲ್ಲ. ನಾನು ಹುಟ್ಟಿ ಬೆಳೆದು ಕನ್ನಡದವನೇ. ನಾನು ಯಾವಾಗಾದ್ರೂ ಕನ್ನಡನೇ. ಭಾಷೆ ಸ್ವಲ್ಪ ನಂದು ಬೇರೆ ಇರಬೇಕಾಗಿ ಇದ್ರೂ ಉರ್ದು ಆದ್ರೂ ನಾನು ಕನ್ನಡನೇ ಕಲ್ತಿರೋದು. ಕನ್ನಡನೇ ನಮ್ಮದು ಇದು. ಇನ್ನೊಂದು ಮಾತು ಹೇಳಬೇಕಂದ್ರೆ, ನಾನು ಸುಮಾರು ಕಡೆ ನನಗೆ ಆಫರು ಬಂದಿತ್ತು. ನಾನು ಬೇರೆ ಕಡೆ ಸಿನಿಮಾಗೆ ನನಗೂ ಆಫರ್ ಬಂದಿತ್ತು ಒಂದು 7-5 ಇಯರ್ಸ್ ಬ್ಯಾಕ್. ನಾನು ಬೇರೆ ಯಾವುದಕ್ಕೋ ಇದಕ್ಕೆ ಹೋಗಿದ್ದೆ, ಒಂದು 2-3 ಕೆಲಸಕ್ಕೆ ಆಚೆ, ಬಾಂಬೆಗೋ ಇದಕ್ಕೆ. ನನಗೆ ರೋಲ್ಸ್ಗೆ ಆಫರ್ ಕೊಟ್ಟರು. ನಾನು ಆವಾಗ ಇಷ್ಟಪಟ್ಟಿಲ್ಲ ಬರೋಕ್ಕೆ. ಇಲ್ಲ, ನಮ್ಮ ಚಾನ್ಸ್ ಸಿಕ್ಕಿದ್ರೆ ನಮ್ಮ ಕರ್ನಾಟಕನಲ್ಲಿ ಮಾಡಬೇಕಂತ. ಸೊ ಒಂದೇ ಒಂದು ಲಾಸ್ಟ್ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ನಿಮ್ಮ ಕಾಲ ಬಂದರೆ, ಒಂದು ದೊಡ್ಡನ ಒಂದು ಮಾತು ಹೇಳಿದರು, ರಮೇಶ್ ಸರ್ ಶೋಗೆ ಬಂದಿದ್ದರು. ದೊಡ್ಡನ ಒಂದು ಮಾತು ಹೇಳಿದರು, ಕಾಲ ಬರುತ್ತಂತೆ, ಹೊಸ ಕಾಲ. ಆಮೇಲೆ ಏನು ನೀವು ವೀಕ್ಷಕ ಮಾಡಿದ ಥರ ಕೆಲಸ ಮಾಡಲೇಬೇಕಂತ ಆ ಕಾಲ ಬಂದೇ ಬರುತ್ತೆ. ನೀವು ಅಷ್ಟೊತ್ತಿಗೆ ಕಾಯಬೇಕು. ರಾತ್ರಿ ಆದರೆ ಬೆಳಗ್ಗೆ ಆಗತ್ತೆ. ಚಂದ್ರ ಮುಳುಗಿದ್ರೆ ಸೂರ್ಯ ಬೆಳಗ್ಗೆ ಆಗುತ್ತೆ. ಸೊ ವೇಟ್ ಫಾರ್ ಯುವರ್ ಟೈಮ್, ಡೂ ಯುವರ್ ಹಾರ್ಡ್ ವರ್ಕ್. ನೀವೇನು ಕೆಲಸ ಮಾಡ್ತಾಯಿದ್ದೀರಾ ಮಾಡಿ, ಆ ರಿಸಲ್ಟ್ ಕೊಡೋನು ಆ ಭಗವಂತ. ಸೊ ಅದೇ ಥರನೇ ನಾನು ಆ ಕೆಲಸ ಮಾಡಬೇಕಂತ ನಮ್ಮ ಅಪ್ಪ ಅಮ್ಮ
ಮತ್ತು ನಮ್ಮ ಇಡೀ ಫ್ಯಾಮ್ಲಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಇನ್ನೊಂದು ಮಾತೇನೆಂದರೆ ನಮ್ಮ ಡ್ಯಾಡಿ ಮಮ್ಮಿದು ತುಂಬ ಸಪೋರ್ಟ್, ನನ್ನ ಪರ್ಸ್ನಲ್ ಇವರು ತುಂಬ ಸಪೋರ್ಟ್ ನನಗೆ. ಅದಕ್ಕೋಸ್ಕರ ಇಷ್ಟೊಂದು ನನ್ನ ಇದಾಗಿ ತುಂಬ ಖುಷಿ ಆಗ್ತಾಯಿದೆ.